ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಎಜೆ ಲಾಕ್ಸ್. ಸೊ ಗೈಸ್, ಇವತ್ತು ಒಂದು ಬೇಜಾರಾಗೋ ದಿನ ಇವತ್ತು. ಯಾಕಪ್ಪ ಅಂದ್ರೆ ಒಂದು 3 ವರ್ಷದಿಂದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಸೊ ಅದು ಇವತ್ತು ಕ್ಲೋಸ್ ಮಾಡೋ ದಿನ ಗೈಸ್. ಸೊ ಭಾಳ ಬೇಜಾರಾಗತ್ತೈತಿ. ಅದು ಯಾವ ಬಿಸ್ನೆಸ್ ಏನು ಅಂತೇಳಿ ನಿಮಗೂ ಈ ವಿಡಿಯೋ ಎಂಡ್ವರೆಗೂ ನೋಡಿರಿ ಗೈಸ್. ಏನಿಲ್ಲ, ಇವತ್ತು ಡೈಲಿ ಶಾಪ್ ರೂಟೀನ್ ಮುಗಿಸಿ ಸೊ ಅದೊಂದು ಪ್ಲೇಸಿಗೆ ಹೋಗ್ಬೇಕು ಗೈಸ್. ಮತ್ತು ಗಾಡಿಗೆ ಅಂತೇಳಿ ಒಂದು 6 months ಬ್ಯಾಕ ನಾವೊಂದು ಸಬ್ ಊಫರ್ ತರಿಸಿದ್ದೆ ಗೈಸ್. ಇದಕ್ಕೆ ಹಾಕೋಕ್ಕೆ ಆಗಿರಲಿಲ್ಲ, ಸೊ ಇವತ್ತು ಹಾಕಿಸ್ತೀನಿ. ಇವತ್ತು ಹಾಕ್ಸ್ಕೊಂಡು ಬರ್ರಿ ಗೈಸ್, ಸೌಂಡ್ ಹೆಂಗೆ ಬರ್ತೈತೆ ಅಂತ ಚೆಕ್ ಮಾಡೋಣ. ಸೊ ಶಾಪ್ ಹತ್ತತ್ರ ಬಂದೀವಿ ಗೈಸ್. A few moments later. ಯಾರಿಗೆ ಕೊಡೋದು? ಕೈ ಹಚ್ಚಕ್ ಹೋಗ್ಬೇಡ ನೀ. ಆದ್ರೆ ನೀವು ನಮ್ ಕೈ ಹಚ್ಬೋದ? ಮತ್ತೆ ನಿಂದ ಯಾವಾಗ ಕೈ ಹಚ್ಚನೋ ಮರ್ಯಾನ? ಅವಾಗ ಹಚ್ಚಿಲ್ಲ ಏನೋ? ಬ್ಯಾಡ್ದವ್ರ ರೊಕ್ಕ ಇದೆ ಗೊತ್ತೈತಿ ಏನ? ಅವ ರೊಕ್ಕ ಏನ್ ಗೊತ್ತೈತನ? ಎಷ್ಟು ಕುಡಿನೋ ಸರಿ ಅವ್ ಸಿರ ಹೋಗಿ ಕೊಂಡು ಬರ್ತೀನೋ. ಯಾರ ಅವ ಕಾಮಿಡಿ ಮಾಡತ್ತ ನೋಡಿ ನಿನ್ ಜೊತೆ. ಅಕ್ಷರ ಹೇಳ್ತೀನಿ. ಕೈ ಕೂದಾಕ್ಲಾ ಬೇಸಿ, ಕೈ ಕೂದಾಕ್ಲಾ ಕೈ ಕೂಸೆ. ಅವ್ನು ನಿಂಗೆ ಕೈ ತಾಕ್ಸಿದ ನೋಡ. ಇವ್ನ ಯಾವನ ಸೆಡೆ ನನ್ ಮಗ. ಐಸಾ ನೈ ಕರ್ನಾ ಬೇ. ನಾನೇನ್ ಮಾಡಿದೆ ರಮೇಶ್? ಹಾತ್ ಕೈ ಕುಲಗ ಐಸೆ ನನಗೆ ಮುಟ್ಟಿದೆ, ಕೈ ದುಕ್ಸಿದ್ ನೋಡ. ನಾ ಕೆಮ್ಮ ಐತಿ ಇಲ್ಲೇ ತೋರ್ಸ್ಬಿಡನ್ ಬಾ, ನಿಂದ ನನ್ನ ತೋರ್ಸ್ಬಿಡನ್ ಬಾ. ಏನ ನೀ ಉಡ್ರಾನೆ मतलब वो अलग ही लेवल का बंदा था. ಹೇಳ. ಏನ ಪ್ಯಾಂಟ್ರ ಹಾಕೋತಿದ್ದಲ್ಲ ಯಾರು ಗೊತ್ತ? ಏನ ಅವಾಗ ಖಾಲಿ ಮಾಡ್ಕೊಂಡ್ ಬಂದೇನು? ಕೇಳ ರಮೇಶ್ ಹೆಂಗ ಅದಾನ ಅಂದ ಖಾಲಿ ಕೇಳಿ, ಆಮೇಲೆ ಮಾತಾಡ. ಏನ್ ಮಾಡೋಣ? ಆಮೇಲೆ ಮಾತಾಡಕ್ ಹೋಗ್ಬೇಡ ಮಾತಾಡ. ನಾ ಹೆಂಗದ ಅಕ್ಷಯ್ ಫೋನ್ ಹಚ್ಚಿ ಕೇಳ. ನಾನು ಮುಂದೆ ಕೇಳ. ಅಜಯ್ ಫೋನ್ ಮಾಡಿ. ಅಕ್ಷಯ್ ನೀ ಮಾಡ್ತೀಯ ಅಕ್ಷಯ್, ನಾನು ಹಿಂಗೆ ನಾನು ಫೋನ್ ಹಚ್ಚ ಹಿಂಗೆ ಹೆಂಗ್ ಮತ್ತ ನಾನು ರೊಕ್ಕ ಕೇಳ್ತೇನೆ ಅಂತ ಫೋನ್ ಹಚ್ಚ. ಬಸ್ ಚಪ್ ಸಾಕು ಬಿಡು. ಗೈಸ್, ಈಗ ನಾವು ಒಂದು ಪ್ಲೇಸಿಗೆ ಹೊಂಟಿವಿ. ಸೊ ನೀವು ನೋಡಿರ್ಬೋದು, ಈಗ ಕಾರ್ ಒಳಗೆ ಜನ್ರೇಟರ್ ಹಾಕೊಂಡಿದ್ದೆ. ಸೊ ಅದಲ್ಲೊಬ್ರಿಗೆ ಹ್ಯಾಂಡ್ ಓವರ್ ಮಾಡೋದೈತಿ. ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ ಅಂದ್ರೆ ನನ್ನ ಲೈಫಿನ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಆಗಿದ್ದ ಪ್ಲೇಸ್ ಮತ್ತು ನನ್ನ ಲೈಫ್ ಟರ್ನ್ ಆಗಿದ್ದ ಪ್ಲೇಸಿಗೆ ಹೊಂಟಿವಿ ಗೈಸ್. ಸೊ ಅದೆಲ್ಲ ಐತೆ ಅಂತೇಳಿ ತೋರಿಸ್ತೀನಿ ನಿಮಗೆ. ವಿಡಿಯೋ ಎಂಡ್ ಮಟ ನೋಡ್ರಿ. ನಿಮಗೆ ನಾ ಯಾಕೆ ಇವತ್ತು ಬೋರ್ ಒಳಗದೀವಿ, ಯಾಕೆ ಸ್ಯಾಡ್ ಒಳಗದೀವಿ ಅನ್ನೋದು ನಿಮಗೆ ಗೊತ್ತಾಗ್ತೈತಿ. ಸೊ ಫುಲ್ ವಿಡಿಯೋ ನೋಡ್ರಿ ಗೈಸ್. ಇಲ್ಲಿ ನೋಡ್ರಿ ಗೈಸ್, ಇದು ನಮ್ದು ಹೋಮ್ ಸ್ಟೇ ಹೋಗೋ ರೋಡ್ ಇದೆ. ಗೈಸ್, ನಾವೀಗ ಯಾವ ಪ್ಲೇಸಿಗೆ ಬಂದೀವಂದ್ರೆ 3 ವರ್ಷದಿಂದ ನನ್ನ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಆಗಿದ್ದ ಪ್ಲೇಸ್ ಗೈಸ್ ಇದೆ, ಮಧುವನ್ ಹೋಮ್ ಸ್ಟೇ ಅಂತೇಳಿ. ಸೊ ಇದನ್ನು ನಾವು ಕಾರಣಾಂತರದಿಂದ ಯಾಕೆ ಸ್ಟಾಪ್ ಮಾಡಿದ್ವಿ ಅಂದ್ರೆ, ಶಾಪ್ ಪ್ಲಸ್ ಮತ್ತು ಇದು ಶಾಪು ನನ್ನ ಸಿಮೆಂಟ್ ಶಾಪ್ ಇದೆ ಗೈಸ್, ಅದು ಪ್ಲಸ್ ಮತ್ತು ಇದನ್ನು ಎರಡೂ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಬೆಳಗಿಂದ ಅಲ್ಲಿ ವರ್ಕ್ ಫುಲ್ಲು ಲೋಡ್ ಇರ್ತದೆ, ಅಲ್ಲಿ ಮುಗಿಸಿ ನೈಟ್ ಎಲ್ಲ ಇಲ್ಲಿ ಇರಬೇಕಾಗ್ತಿತ್ತು. ಸೊ ಗೆಸ್ಟ್ ಇದ್ರೆ ಅಂದರೆ ಇಲ್ಲೂ ಮ್ಯಾನೇಜ್ ಮಾಡಬೇಕಾಗ್ತಿತ್ತು. ಅದಕ್ಕಾಗಿ ಇದನ್ನು ನಾವು 3 ವರ್ಷ ನಡೆಸಿ ನಂತರ ಮತ್ತೆ ಒಂದು ರೈಟ್ ಡಿಸಿಷನ್ ಮಾಡಿ ಇದನ್ನು ಕ್ಲೋಸ್ ಮಾಡಿದ್ದೀವಿ ಗೈಸ್. ಬಟ್ ಇವತ್ತೇನಾಗ್ತಾ ಇದೆ ಅಂದರೆ, ಇವತ್ತು ಅವ್ರದ್ದೆಲ್ಲ ಹ್ಯಾಂಡ್ ಓವರ್ ಕೊಡಬೇಕಿತ್ತು. ಮೊನ್ನೆ ಎಲ್ಲ ಕೊಟ್ಟಿದ್ದೀನಿ ಅವ್ರಿಗೆ. ಆಲ್ಮೋಸ್ಟ್ ಎಲ್ಲ ಒಂದು 3 monthಸಿಂದ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಸೊ ಒಂದೆರಡು ಮೆಟೀರಿಯಲ್ ಅಂದರೆ ಜನ್ರೇಟರ್ ಆಗಲಿ ಇನ್ನೊಂದು ಮೆಟೀರಿಯಲ್ ಆಗಲಿ ಅದನ್ನು ಹ್ಯಾಂಡ್ ಓವರ್ ಮಾಡೋದಿತ್ತು, ನಾವು ಅವ್ರಿಗೆ ಕೊಡೋದಿತ್ತು. ಸೊ ಈಗ ಇವತ್ತು ಅದನ್ನು ಹ್ಯಾಂಡ್ ಓವರ್ ಮಾಡೋಕ್ಕೆ ಬಂದೀವಿ ಗೈಸ್. ಮತ್ತೆ ಇಲ್ಲಿ ಬರೋಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಮತ್ತು ಯಾವಾಗಾದ್ರು ಬಂದರೆ ಈ ಕಡೆ ನೋಡ್ಕೊಂಡು ಹೋಗೋಣ. ಬಟ್ ಈ ಪ್ರಾಪರ್ಟಿಯಿಂದ ನಾವು ಏನಂದ್ರೆ ಬಿಸ್ನೆಸ್ ಹೆಂಗೆ ಮಾಡ್ಬೇಕು ಅನ್ನೋದು ಕಲ್ತಿದ್ದೆ ಈ ಪ್ರಾಪರ್ಟಿಯಿಂದ. ಇದೊಂದು ರೆಂಟ್ ಪ್ರಾಪರ್ಟಿ ಆಗಿತ್ತು, ಬಟ್ ಒಂದು ಓನ್ ಪ್ರಾಪರ್ಟಿ ಮಾಡುವಷ್ಟಿದ್ದು ನಮಗೆ ಹೆಲ್ಪ್ ಮಾಡಿದ್ದು ಗೈಸ್. ಬಟ್ ಯಾವತ್ತೂ ಈ ಪ್ರಾಪರ್ಟಿಗೆ ಮರೆಯಲ್ಲ, ಯಾಕಂದ್ರೆ ನನ್ನ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಆಗಿದ್ದ ಈ ಪ್ರಾಪರ್ಟಿಯಿಂದ. ಈ ಪ್ರಾಪರ್ಟಿದು ನಾವು ಎಲ್ಲ ಇಲ್ಲಿ ಹ್ಯಾಪಿ ಮೂಮೆಂಟ್ಸಿಂದೆಲ್ಲ ಕ್ಲಿಪ್ಸ್ ಹಾಕ್ತೀನಿ. ಸೊ ನೀವು ಒಂದ್ಸಲಿ ಚೆಕ್ ಮಾಡ್ಕೊಂಬರ್ರಿ. ಈಗ ಓನರಿಗೆ ಕರೆದು ಅವ್ರದ್ದು ಮೆಟೀರಿಯಲ್ ಹ್ಯಾಂಡ್ ಓವರ್ ಮಾಡೋಣ ಗೈಸ್. ಸೊ ಹೆಂಗೈತೆ ನೋಡಿ ಬರ್ರಿ ಪ್ರಾಪರ್ಟಿ.
ಇದೇನು ಕಾಣತ್ತೈತಲ್ಲ ನಿಮಗೆ ಡೈನಿಂಗ್ ಹಾಲ್, ಇದು ನ್ಯೂ ಕನ್ಸ್ಟ್ರಕ್ಷನ್ ಮಾಡಿದ್ದು ಡೈನಿಂಗ್ ಹಾಲ್ ಗೈಸ್. ಇದು ನ್ಯೂಲಿ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಇಲ್ಲೇನು ಮಾಡ್ತಾ ಇದ್ದಾರೆ, ಇದು ಓನರ್ ಅವ್ರದ್ದೇನೋ ಹೊಸದವರೇ ಮಾಡ್ಕೊಳ್ತಾ ಇದ್ದಾರೆ. ಇದು ಮೊದಲೆಲ್ಲ ಹಿಂಗೆ ಇರಲಿಲ್ಲ ಗೈಸ್, ಫುಲ್ ಕ್ಲೀನ್ ಆ್ಯಂಡ್ ನೀಟ್ ಇತ್ತು. ಈಗ ಯಾರೂ ನೋಡ್ಕೊಳ್ಳೋರಿಲ್ಲ ಅಂತೇಳಿ ಹಿಂಗೆ ಆಗಿದ್ದಿತ್ತು. ಇದು ಸ್ವಿಮ್ಮಿಂಗ್ ಪೂಲು ನಾವೇ ಕನ್ಸ್ಟ್ರಕ್ಷನ್ ಮಾಡಿದ್ದೆ. ಸೊ ಈಗ ಇದು 2 ರೂಮು ನಾನೇ ಕನ್ಸ್ಟ್ರಕ್ಷನ್ ಮಾಡಿದ್ದೆ ಗೈಸ್, ಸ್ವಿಮ್ಮಿಂಗ್ ಪೂಲ್ ವ್ಯೂ ರೂಮ್ ಅಂಥೇಳಿ. ಇದೊಂದು ರೂಮ ಮೇಲ್ಗಡೆ ಅವ್ರದ್ದೆಲ್ಲ ಓಲ್ಡ್ ರೂಮ್ಸ್ ಇದ್ದು ಗೈಸ್, ಬಟ್ ಅದು ಅವ್ರದ್ದು ಮತ್ತು ಫಾರೆಸ್ಟರ್ದು ಏನೋ ಆಗಿ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಅದು ಮುಂದೊಂದು ದಿನ ಏನೋ ಇವ್ರದ್ದೇ ಹೆಸ್ರ ಮೇಲೆ ಇದೆ, ಬಟ್ ಅವ್ರದ್ದು ಏನೋ ಇದೆ ಗೈಸ್, ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ ಅದು. ಸೊ ಫುಲ್ಲು ಬೇಜಾರಾಗತ್ತಿತ್ತು ಗೈಸ್, ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕೂ ಆಗೋದಿಲ್ಲ. ಕೆಲವೊಂದನ್ನು ನಾವು ಬಿಟ್ಟು ಕೊಡಲೇಬೇಕಾಗ್ತೈತಿ, ಯಾಕಂದ್ರೆ ಇದು ನಮ್ಮ ಪ್ರಾಪರ್ಟಿ ಅಂತೂ ಅಲ್ಲ. ಸೊ ಬರ್ರಿ ಓನರ್ ಮನೆಗೆ ಹೋಗಿ ಅವ್ರಿಗೆ ಕರೆದು ಅವ್ರಿಗೆ ಮೆಟೀರಿಯಲ್ ಕೊಟ್ವಿ ಅಂದ್ರೆ ನಮ್ಮದು ಅವ್ರದ್ದು ಬಿಸ್ನೆಸ್ಸಿಂದ ಏನಿದೆ ಅದೆಲ್ಲ ಕ್ಲೋಸ್ ಆಗ್ತದೆ ಗೈಸ್. ಗೈಸ್ ಮನೋರಿಗೆ ಹೋಗ್ಯಾನ ಗೈಸ್ ಅವ್ರಿಗೆ ಕರೆಯೋಕೆ. ಇಲ್ಲಿ ಪ್ರಾಪರ್ಟಿಗೆ ಬರೋಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾವು ಅವಾಗ ಏನಾದ್ರು ಯೂಟ್ಯೂಬ್ ಚಾನಲ್ ಮಾಡಿದ್ವಿ ಅಂದರೆ ನಿಮಗೆ ಮಾತ್ರ ಇಷ್ಟು ಫನ್ ಆಗ್ತಿತ್ತು ಅಂದರೆ ಅಷ್ಟು ಫನ್ ಆಗ್ತಿತ್ತು. ಯಾಕಂದ್ರೆ ನಾವು ನೈಟೆಲ್ಲ ಈ ರೋಡ್ ಒಳಗೆ ಓಡಾಡ್ತಿದ್ವಿ ಗೈಸ್. ಇಲ್ಲಿ ಇಷ್ಟು ಪ್ರಾಣಿ ಅದಾವ ಅಂದ್ರೆ, ಈಗೇನು ನನ್ನ ಹಿಂದೆ ಏನು ನೋಡತ್ತಿರಲ್ಲ ನೀವು, ಈ ರೋಡೆಲ್ಲ ಕರಡಿ ಅದಾವೆ ಗೈಸ್. ಈ ಏರಿಯಾ ಪಂಚೋಲಿ ಏರಿಯಾ ಏನಿದೆಲ್ಲ ಫುಲ್ ಕರಡಿ ಇದಾವೆ ಗೈಸ್. ಇದು ಮುಂದ್ಗಡೆ ಎಂಡ್ ಗೈಸ್, ಇದ್ರ ಮುಂದ್ಗಡೆ ಮತ್ತೆ ಇಲ್ಲ, ಫುಲ್ ಕಾಡೇ ಇದೆಲ್ಲ ಕಾಡು ಗೈಸ್. ಸೊ ಇದೇ ಓನರ್ ಮನೆ. ಮನೋರು ಈಗ ಓನರಿಗೆ ಕರೆದು ಬಂದ. ಈಗ ಅವ್ರು ಬಂದ್ರೆ ಮತ್ತೆ ಸಿಗೋಣ ಗೈಸ್. ಬೇಜಾರಾಗತ್ತೈತಿ ಈ ಪ್ಲೇಸಿಗೆ ಮತ್ತೆ ಬರೋಕ್ಕಾಗಲ್ಲ ಅಂದ್ಕೊಂಡಿವಿ. ಈ ಕಡೆ ಏನಾದ್ರು ಬಂದರೆ ಮತ್ತೆ ಬಂದು ಹೋಗ್ತೀನಿ, ಯಾಕಂದರೆ ಇದನ್ನು ಮಾತ್ರ ಮರೆಯೋಕ್ಕಾಗಲ್ಲ ಗೈಸ್. ಈ ಪ್ಲೇಸಿಂದ ನನಗೆ ಏನು ಹೇಳ್ತಾರದು, ಸೊ ಒಂದು ಎಮೋಷ್ನಲ್ ಐತೆ ಗೈಸ್, ಮಾತು ಬರತ್ತಿಲ್ಲ ಏನು ಹೇಳ್ಬೇಕಂತೇಳಿ. ಮತ್ತೆ ಸಿಗ್ತೀನಿ ಗೈಸ್. ಯಾಚಕತೆ ಗೈಸ್, ಅವ್ರ ಹೋಮ್ ಸ್ಟೇ ಒಳಗೆ ಬೇಡ, ನಮ್ಮ ಮನೆ ಒಳಗೆ ಇಳಿಸ್ಬಿಡೋಣ ಅಂತಂದ್ರೆ ಜನ್ರೇಟ್ರ್. ಸೊ ಈಗ ಅವ್ರ ಮನೆ ಒಳಗೆ ಹೊಂಟೀನಿ ಗೈಸ್, ಗಾಡಿ ತೊಗೊಂಡು ಇಲ್ಲೇ ಇಳಿಸ್ಬಿಡ್ತೀವಿ. ಚಲೋನೂ ಆಯ್ತು ಗೈಸ್, ಮತ್ತೀಗ ಅಲ್ಲಿ ಗೇಟ್ ತೆಗಿ ಎಲ್ಲ ತೆಗಿ ಅಂದ್ರೆ ಮತ್ತೆ ಟೈಮ್ ಆಗಿಬಿಡ್ತಿತ್ತು. ಸೊ ಗೈಸ್ ಈಗ ಅವ್ರಿಗೆ ಮೆಟೀರಿಯಲ್ ಎಲ್ಲ ಕೊಟ್ಮೇಲೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್. ಮತ್ತೆ ಏನು ಬೇರೆ ತಿಳ್ಕೊತಾರೆ, ಏನು ನೋಡಿ ನಮ್ಮ ಮೇಲೆ ಗ್ಯಾರಂಟಿ ಇಲ್ಲ ಅಂತೇಳಿ ಹೆಂಗೆ ತಿಳ್ಕೊತಾರೆ ಅಂತೇಳಿ ವೀಡಿಯೋ ಮಾಡಲಿಲ್ಲ. ಅವರಿಗೆಲ್ಲ ಮೆಟೀರಿಯಲ್ ಕೊಟ್ವಿ ಗೈಸ್. ಸೊ ಇವತ್ತಿಗೆ ಮುಗೀತಾ. ಈಗ ನಾವು ಬ್ಯಾಕ್ ಟು ದಾಂಡೇಲಿಗೆ ಹೊಂಟಿವಿ ಗೈಸ್. ಈಗ ದಾಂಡೇಲಿ ಹೋಗಬೇಕಾದ್ರೂ ಒಂದು ಇಲ್ಲೇ ಸೈಟ್ ಸೀಯಿಂಗ್ ಪಾಯಿಂಟ್ ಸಿಗ್ತೈತಿ, ಅದು ನಿಮಗೆ ತೋರಿಸ್ಕೊಂಡು ದಾಂಡೇಲಿ ಹೋಗ್ತೀನಿ ಗೈಸ್. ಈಗ ನೋಡಿರಿ ಗೈಸ್, ಇದ್ರ ರೆಸಾರ್ಟ್ ರೋಡ್ ಹೆಂಗಿತ್ತಂತೇಳಿ, ಫುಲ್ ಆಫ್ ರೋಡ್. ನಿನ್ನದೇ ಜಾದು ಎಲ್ಲ ಹೇಳಲು ಮಾತೆ ಇಲ್ಲ. ನಿಂತಲಿ ನಿಲ್ಲಲಾರೆಯ ಕುಂತಲಿ ಕೂರಲಾರೆಯ ನಿನ್ನದೇ ಜಾದು ಎಲ್ಲ ಹೇಳಲು ಮಾತೆ ಇಲ್ಲ. ಯಾವ ನಾಡಿನ ರಾಜನೋ ನೀನು, ಯಾವ ಲೋಕದ ಕಿನ್ನರ ನೀನು, ನಿನ್ನ ನೋಡುತ್ತಾ 2 hours later. पकड़ मारो जो पकड़ सॉरी पकड़ ले पहन के लौड़े रुक से ले मादर ये पकड़ पहन के लौड़े मादर जो तबजीत पता ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ AJ Vlogs ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿರಿ ಗೈಸ್. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋನಾಗೆ. ಬಾಯ್.